ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗೋರಪೋ. ನಿಮಗೆ ಗೊತ್ತೇ ಇದೆ, ಮೊನ್ನೆ ಮಧ್ಯಾಹ್ನ ಸುಮಾರು 1:30-2 ಗಂಟೆ ಅಂತರದಲ್ಲಿ ಅಹಮದಾಬಾದ್ನಲ್ಲಿರುವಂತಹ ಸರ್ದಾರ್ ವಲ್ಲಭಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲ್ಲಿಂದ ಜಸ್ಟ್ ಟೇಕ್ ಆಫ್ ಆದಂತಹ ಫ್ಲೈಟು ವಿತಿನ್ 1 ಮಿನಿಟ್, 1 ನಿಮಿಷದ ಒಳಗೇನೆ ಲಂಡನ್ಗೆ ಹೊರಟಿತ್ತು. ನೆಲದ ಮೇಲೆ ಧೊಪ್ ಅಂತ ಬಿತ್ತು. ನೆಲದ ಮೇಲೆ ಬೀಳಲಿಲ್ಲ. ಪಕ್ಕದಲ್ಲಿ ಇದ್ದಂತಹ ಒಂದು ಕಾಲೇಜ್, ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಏನಿತ್ತು ಅಲ್ಲಿ ಬಿತ್ತು. ಪಾಪ ಊಟ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳು ಸಹ ಒಂದಷ್ಟು ಜನ ಸತ್ತೋದರು. ಅಕ್ಕಪಕ್ಕ ಇದ್ದವರು ಸಹ ಒಂದಷ್ಟು ಜೀವನ ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ 270ಕ್ಕೂ ಹೆಚ್ಚು ಸಾವುಗಳ ಲೆಕ್ಕವನ್ನು ಸರ್ಕಾರ ತೋರಿಸ್ತಾ ಇದೆ. ಅದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಸಂದರ್ಭದಲ್ಲಿ 2 ವಿಚಾರಗಳು ನಡೀತು. ಒಂದು, ಒಬ್ಬ ವ್ಯಕ್ತಿ ಮಾತ್ರ ಸೀಟ್ ನಂಬರ್ 11A ಅಲ್ಲಿದ್ದಂತಹ ವ್ಯಕ್ತಿ ಜೀವಂತವಾಗಿ ಸ್ವತಃ ತನ್ನ ಕಾಲುಗಳ ಮೇಲೆ ನಡ್ಕೊಂಡು ಹೊರಗಡೆ ಬರ್ತಾನೆ. ಅಷ್ಟು ದೊಡ್ಡ ಅಪಘಾತ. ಇನ್ನೆಲ್ಲರೂ ಸುಟ್ಟು ಬೂದಿ ಆಗೋಗಿದ್ದಾರೆ, ಸುಟ್ಟು ಕರ್ಕಲಾಗೋಗಿದ್ದಾರೆ, ಇದ್ದಲಾಗೋಗಿದ್ದಾರೆ. ಆ ವ್ಯಕ್ತಿ ಮಾತ್ರ ಆರಾಮಾಗಿ ನಡ್ಕೊಂಡು ಬಂದಿದ್ದಾನೆ. ಅದು ಒಂದು ದೊಡ್ಡ ಸುದ್ದಿ ಆಯಿತು. ಅದರ ಜೊತೆಗೆ ಈಗ ಸುದ್ದಿ ಆಗ್ತಿರುವಂಥದ್ದು, ಒಂದು ಭಗವದ್ಗೀತೆ ಪುಸ್ತಕ ಇತ್ತು ಆ ಫ್ಲೈಟಲ್ಲಿ. ಆ ಪುಸ್ತಕ ಸುಟ್ಟು ಹೋಗಲಿಲ್ಲ. ಇದನ್ನು ಹಿಡ್ಕೊಂಡು ಈಗ BJP ಭಕ್ತರು, ಮೋದಿ ಭಕ್ತರು, ಮನುವಾದಿಗಳು, ಸನಾತನವಾದಿಗಳು ಎಲ್ಲರೂ ಭಗವದ್ಗೀತೆ ಸುಟ್ಟೋಗ್ಲಿಲ್ಲ, ಭಗವದ್ಗೀತೆ ಸುಟ್ಟೋಗ್ಲಿಲ್ಲ. ಒಂದು ಹೇಳ್ತೀನಿ, ಅದು ಕಾಕತಾಳೀಯ ಇದ್ರೂ ಇರಬಹುದು, ಅಥವಾ ಆ ಹಾಸ್ಟೆಲ್ನಲ್ಲಿದ್ದಂಥ ಬುಕ್ ಆಗಿರಬಹುದು. 2ರಲ್ಲಿ ಒಂದಿರುತ್ತೆ. ಕಾಕತಾಳೀಯ, ಸುಟ್ಟೋಗದೇ ಇರೋ ಜಾಗದಲ್ಲೆಲ್ಲೋ ಸಿಗಾಕೊಂಡಿರುತ್ತೆ, ಸೀಟ್ ಅಡಿಯಲ್ಲೋ ಮೂಲೆಯಲ್ಲೋ. ಮನುಷ್ಯನೇ ಸುಟ್ಟೋಗ್ದಿರಾ ಎಲ್ಲರೂ 222 ಜನನೂ ಸತ್ತೋಗಿದ್ದಾರೆ. ಇವತ್ತು ಒಬ್ಬ ಮಾತ್ರ ಎದ್ದು ನಡ್ಕೊಂಡು ತನ್ನ ಕಾಲುಗಳ ಮೇಲೆ, ಸ್ವಂತ ಬಾಲದ ಮೇಲೆ ಎದ್ದು ನಡ್ಕೊಂಡು ಬರ್ತಾನೆ ಅಂದರೆ ಒಂದು ಸಣ್ಣ ಪುಸ್ತಕ ಎಲ್ಲರೂ ಸಿಗಾಕೊಂಡಿರಲ್ವ ಅಡಿಯಲ್ಲಿ, ಅಥವಾ ಆ ಹಾಸ್ಟೆಲ್ದು ಇರ್ಬೋದು. ಇದು 2ರಲ್ಲಿ ಒಂದಾಗಿರುತ್ತೆ. ಇಟ್ಸ್ ಓಕೆ. ಆದರೆ ಇದನ್ನು ಈ ಮಟ್ಟದಲ್ಲಿ ಸತ್ತವ್ರನ್ನ ಬಿಟ್ಟರು, ಅದಕ್ಕೆ ಯಾರು ಹೊಣೆ ಅನ್ನೋದನ್ನು ಬಿಟ್ಟರು, ಏನು ಕಾರಣ ಅನ್ನೋದನ್ನು ಬಿಟ್ಟರು, ಎಲ್ಲವೂ ಬಿಟ್ಟರು. ಭಗವದ್ಗೀತೆ ಸುಟ್ಟೋಗಿಲ್ಲ. ಭಗವದ್ಗೀತೆ ಅಲ್ಲ, ಆ ಜಾಗದಲ್ಲಿ ಆ ರೀತಿಯಾಗಿ ಆಕಸ್ಮಿಕವಾಗಿ ಎಲ್ಲೋ ಒಂದು ಕಡೆ ಬೆಂಕಿ ತಾಕದೇ ಇರೋ ಜಾಗದಲ್ಲಿ ಸಿಗಾಕೊಂಡಿದ್ರೆ, ಅಥವಾ ಹಾಸ್ಟೆಲ್ದಾಗಿದ್ದಿದ್ರೆ, ಅದು ಭಗವದ್ಗೀತೆ ಆದರೂ ಸರಿ, ಬೈಬಲ್ ಆದರೂ ಸರಿ, ಕುರಾನ್ ಆದರೂ ಸರಿ, ಅಥವಾ ಯಾವುದೇ ಒಂದು ಸಿಖ್ ಧರ್ಮ ಗ್ರಂಥ ಆದರೂ ಸರಿ, ಯಾವುದೇ ಆಗಿದ್ದರೂ ಸಹ ಅದೇ ರೀತಿ ಆಗ್ತಿತ್ತು. ಈಗ ಈ ಮಾಧ್ಯಮಗಳ ಸುಳ್ಳನ್ನು, ಮೌಢ್ಯವನ್ನು ನಾನು ನಿಮಗೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ, ಆ ಬುಕ್ ಮಾತ್ರ ಹಾಗೆ ಸಿಕ್ಕಿಲ್ಲ. ಯಾವುದು ಭಗವದ್ಗೀತೆ ಮಾತ್ರನೇ ಸ್ವಲ್ಪ ಸುಟ್ಟಿದೆ, ಏನೇನೂ ಆಗಿಲ್ಲ ಅದಕ್ಕೆ ಅನ್ನೋದರ ರೀತಿಯಲ್ಲಿ ಸಿಕ್ಕಿದೆ ಅಂತ ಸುದ್ದಿ ಮಾಡ್ತಿದ್ದಾರಲ್ಲ. ಸಾಕಷ್ಟು ಮೊಬೈಲುಗಳು ಸಹ ಸುಟ್ಟೋಗದಿರನೇ ಅರ್ಧಂಬರ್ಧ ಇದಾಗಿ ಸಿಕ್ಕಿದ್ದಾವೆ. ಸಾಕಷ್ಟು ಡಾಕ್ಯುಮೆಂಟ್ಸು ಸಿಕ್ಕಿದೆ. ಚಿನ್ನದ ಆಭರಣಗಳು ಸಿಕ್ಕಿದ್ದಾವೆ. ಆ 1100 ಡಿಗ್ರಿ ಅಂತೆ ಅದ್ರ ಉಳಿದಿದ್ದು. ಯಾಕಂದರೆ ಜೆಟ್ ಫ್ಯೂಯಲು ಅಷ್ಟಿತ್ತು. ಆಗ್ತಾನೆ ಟೇಕ್ ಆಫ್ ಆದ ಫ್ಲೈಟು ಲಂಡನ್ಗೆ ಹೋಗಬೇಕಾಗಿತ್ತು. ಎಷ್ಟು ಫ್ಯೂಯಲ್ ಇರುತ್ತೆ ಅಂದರೆ, ಫ್ಯೂಯಲ್ ಅಂದರೆ ಪೆಟ್ರೋಲ್, ಅರ್ಥ ಆಗಲಿ ಅಂತ ಪೆಟ್ರೋಲ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿನ್ನೆ ಯಾರೋ ಕಮೆಂಟ್ ಹಾಕಿದ್ರು, ನಾನು ಸಾಮಾನ್ಯ ಜನಕ್ಕೆ ಅರ್ಥ ಆಗಲಿ ಅಂತ ಏರೋಪ್ಲೇನ್ ಪೆಟ್ರೋಲ್ ಅಂತ ಹೇಳಿದ್ರೆ ನಿನಗೆ ಜ್ಞಾನ ಇಲ್ಲ, ಅದರಲ್ಲಿ ಏರೋಪ್ಲೇನ್ಗಳಲ್ಲಿ ಪೆಟ್ರೋಲ್ ಬಳಸಲ್ಲ, ಅದು ನಿನ್ನೇನೋ ಹೆಸರು ಕರಿ. ಅದಕ್ಕೆ ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ನಾನು ಪೆಟ್ರೋಲ್ ಅಂತಲೇ ಬಳಸ್ತಾ ಇದ್ದೀನಿ. ಆ ಪೆಟ್ರೋಲ್ ಅಷ್ಟೊಂದಿರುತ್ತೆ, ಆಯಿತಾ. ಅದು ಸುಡಬೇಕಾದ್ರೆ 1100 ಡಿಗ್ರಿ ಉಷ್ಣಾಂಶ ಬಂತು ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು. ಅದರ ನಡುವೆನೂ ಮೊಬೈಲ್ ಫೋನು, ಡಾಕ್ಯುಮೆಂಟ್ಸ್, ಒಂದಷ್ಟು ಚಿನ್ನದ ಆಭರಣಗಳು, ಕರಗೋಗ್ದಿರ ಇದ್ದಂತಹ ಚಿನ್ನದ ಆಭರಣಗಳು, ಮೊಬೈಲ್ ಫೋನು ವರ್ಕಿಂಗ್ ಕಂಡೀಷನ್ನಲ್ಲೇ ಇದೆ. ಐಫೋನ್ ಯಾವುದೋ ಒಂದು, ಬುಕ್ಸ್ ಇದ್ದಾವೆ, ಡಾಕ್ಯುಮೆಂಟ್ಸ್ ಇದ್ದಾವೆ. ಅದೇ ರೀತಿ ಭಗವದ್ಗೀತೆನೂ ಸಿಕ್ಕಿದೆ. ಇದು ಯಾವುದನ್ನು ಚರ್ಚೆ ಮಾಡ್ತಿಲ್ಲ. ಮೊಬೈಲ್ ಸಿಕ್ಕಿದೆ, ಡಾಕ್ಯುಮೆಂಟ್ ಸಿಕ್ಕಿದೆ, ಆಭರಣಗಳು ಸಿಕ್ಕಿದ್ದಾವೆ. ಇದನ್ನು ಹೇಳಿಬಿಟ್ರೆ ಈ ಭಗವದ್ಗೀತೆ ವಿಚಾರ ಸಾಮಾನ್ಯ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಸೈಡಿಗೆ ತಳ್ಳಿಬಿಟ್ರು. ಭಗವದ್ಗೀತೆ ಸಿಕ್ಕಿಬಿಡ್ತು. ಮೌಢ್ಯ ಬಿತ್ತೋದಕ್ಕೆ ಇವರು ಮಾಧ್ಯಮಗಳು ದಿನ ಬೆಳಗಾದರೆ 24 hours ದುಡಿತಾರೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಬೆಳಗ್ಗೆ 6 ಗಂಟೆಗೆ ಶುರು ಹಚ್ಕೊಳ್ತಾರೆ. ಯಾರೋ ಒಬ್ಬರನ್ನ ನಾಮ ಬಳಸಿ, ಇನ್ನೇನೋ ಬಳಸಿ ಕೂರಿಸಿ ಅವ್ರ ಕೈಯಲ್ಲಿ ಏನೇನೋ ಹೇಳ್ತಾರೆ. ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಈ ವ್ರತ ಮಾಡಿ, ಆ ವ್ರತ ಮಾಡಿ. ಒಟ್ಟಿನಲ್ಲಿ ಬ್ರಾಹ್ಮಣರಿರುವಂತಹ ಜಾಗಕ್ಕೆ ಹೋಗಿ ಒಂದಷ್ಟು ಖರ್ಚು ಮಾಡ್ಕೊಂಬನ್ನಿ,
ಅವರಿಗೆ ದುಡ್ಡು ಹೋಗೋ ಥರ ಖರ್ಚು ಮಾಡಿ ಹುಂಡಿಗೆ ಕಾಸು ಹಾಕಿ ತಟ್ಟೆಗೆ ಕಾಸು ಹಾಕಿ ಹೋಮ ಹವನ ಅಂತ ಮಾಡಿ ಅವರಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ಬ್ರಾಹ್ಮಣರಿಗೆ ಅನುಕೂಲ ಮಾಡಿಕೊಡಿ, ಲಾಭ ಮಾಡಿಕೊಡಿ ಅನ್ನೋದಕ್ಕೆ ಏನೆಲ್ಲ ಮಾಡಬೇಕು ಅವನ್ನೆಲ್ಲ ಬೆಳಗ್ಗೆ ಕಾರ್ಯಕ್ರಮಗಳು ಮಾಡ್ತಾರೆ. ಅದಾದ ತಕ್ಷಣವೇ ಒಂದಷ್ಟು ಜನ ಬರ್ತಾರೆ ಜ್ಯೋತಿಷಿಗಳು ಅಂತ ಅವ್ರಿಗೆ. ಆ ಜ್ಯೋತಿಷಿಗಳಿಗೆ ಇವತ್ತು ಕೇಳ್ತಾ ಇದ್ದೀನಿ ನಾನು, ಒಬ್ಬ ಜ್ಯೋತಿಷಿ ಆದರೂ ದಿನ ಬೆಳಗಾದರೆ ಅಷ್ಟು ಸುಳ್ಳು ಹೇಳ್ತಿರಲ್ಲ. ಅದಾಗುತ್ತೆ ಇದಾಗುತ್ತೆ, ಈ ಗ್ರಹ ಆ ಗ್ರಹ, ಈ ರಾಶಿ ಆ ರಾಶಿ, ಏನೇನೋ ಕತೆ ಕಟ್ತಿರಲ್ಲ. ಯಾಕೆ? ಅಹಮದಾಬಾದ್ನಲ್ಲಿ ಇಂತಹ ದಿನ ಇಂಥ ಗಂಟೆ ಇಂಥ ಸಮಯಕ್ಕೆ ಫ್ಲೈಟ್ ಒಂದು ಬಿದ್ದೋಗುತ್ತೆ ಅಂತ ಯಾಕೆ ಹೇಳಲಿಲ್ಲ? ನೀವು ನಿಜವಾಗ್ಲೂ ಆ ಜ್ಯೋತಿಷ್ಯ ಅನ್ನುವಂಥದ್ದು ನಿಜ ಆಗಿದ್ದಿದ್ರೆ, ಅದು ಮೌಢ್ಯ ಅಲ್ಲ ಅನ್ನೋದಾಗಿದ್ದರೆ, ಅದು ಸುಳ್ಳು ಅಲ್ಲ ಅನ್ನೋದಾಗಿದ್ದರೆ ಹೇಳ್ಬೋದಾಗಿತ್ತಲ್ಲ. ಒಬ್ಬನಾದರೂ ಹೇಳ್ಬೋದಾಗುತ್ತೆ. ಸುಮಾರು ಲಕ್ಷಾಂತರ ಜನ ಟಿ ವಿಯಲ್ಲಿ ಬರ್ತಿರಲ್ಲ, ನೀವು ಎಲ್ಲ ಭಾಷೆಯಲ್ಲೂ ಬರ್ತೀರಿ, ದಿನ ಬೆಳಗಾದರೆ ಬರ್ತೀರಿ, ಓ ಅಂತ ಹೇಳ್ತೀರಿ. ಅದನ್ನು ನಂಬಿ ಪಾಪ ಜನ ಎಷ್ಟು ಕಳ್ಕೊಳ್ತಾರೆ. ನಿಮಗೆ ಫೀಸುಗಳೆಷ್ಟು, ನಿಮಗೆ ಕೊಡುವಂಥ ದಕ್ಷಿಣೆಗಳೆಷ್ಟು, ನೀವು ಹೇಳೋದನ್ನೆಲ್ಲ ಮಾಡೋದಕ್ಕೆ ಖರ್ಚೆಷ್ಟು, ಅಷ್ಟೆಲ್ಲ ಮಾಡ್ತಾರೆ. ಒಬ್ಬನೇ ಒಬ್ಬ ಫ್ಲೈಟ್ ಬಿದ್ದೋಗುತ್ತೆ ಹೇಳ್ಬೋದಾಗಿತ್ತಲ್ಲ ನಿಮಗೆ ತಾಕತ್ತಿದ್ದಿದ್ರೆ. ಸುಮ್ಮನೆ ಸುಳ್ಳು ಹೇಳಿ ಸೋಮಾರಿಗಳು ದುಡ್ಡು ಮಾಡ್ಕೊಂಡಿರೋ ದಾರಿ ಇದು ಅಷ್ಟೇ. ಅದು ಇಂಥದ್ರಲ್ಲೇ ಪ್ರೂವ್ ಆಗುತ್ತೆ. ಕಾಕತಾಳೀಯವಾಗಿ ಒಂದು ಗ್ರಂಥ ಭಗವದ್ಗೀತೆ ಅಲ್ಲಿ ಸುಡ್ದಿರ ಸಿಕ್ಕಿಬಿಟ್ರೆ ಅದನ್ನ ಇಟ್ಕೊಂಡು ಅದನ್ನು ಬಳಸ್ಕೊಂಡು ಒಂದಷ್ಟು, ಅದ್ಯಾರೋ ಮಹಾತಾಯಿ ದೇವರ ದಯದಿಂದ ನಾನು ತಪ್ಪಿಸ್ಕೊಂಡು, ಗಣೇಶನ ದಯದಿಂದ ನಾನು ಲೇಟ್ ಆಗೋಯ್ತು, ನನ್ನ ಜೀವ ಉಳೀತು ಅಂದರೆ ಗಣೇಶ ಇವಳೊಬ್ಳಿಗೋಸ್ಕರನೇ ಇರೋದಾ? ಮಿಕ್ಕ ಸತ್ತೋದವರೆಲ್ಲ ಗಣೇಶನಿಗೆ ಕಾಣಿಸ್ಲಿಲ್ಲ, ಗಣೇಶನಿಗೆ ಬೇಕಾಗಿರಲಿಲ್ಲ, ಇವಳೊಬ್ಳು. ಏನು ನಾನ್ಸೆನ್ಸು! ಇನ್ಸಿಡೆಂಟ್ಗಳನ್ನೆಲ್ಲ ತಗೊಂಡು ಬಂದು ಈ ಬಿತ್ತೋದು, ಮೌಢ್ಯ ಬಿತ್ತೋದು. ಈ ಸಿನಿಮಾ ನಟರು ಬಾಳು ಅಷ್ಟೇ, ದಿನ ಬೆಳಗಾದರೆ ಆ ದೇವರು ಈ ದೇವರು ಇದು ಅದು, ಒಳ್ಳೇದಾದಾಗೆಲ್ಲ ದೇವರು ಎಲ್ಲ ದೇವರು ಮಾಡಿದ್ದೆಲ್ಲ, ಕೆಟ್ಟದಾದಾಗ ಅದೇ ದೇವ್ರನ್ನ ಬೈಬೇಕು ತಾನೇ ಬಾಯಿಗೆ ಬಂದಂಗೆ. ಅದು ಮಾತ್ರ ಆಗಲ್ಲ. ಈ ಜ್ಯೋತಿಷಿಗಳು, ಈ ಮೌಢ್ಯ, ಈ ಟಿ ವಿ ಚಾನಲ್ನವರು, ಇವರೆಲ್ಲರೂ ಯಾಕೆ ಅಂತಂದರೆ ಅವ್ರನ್ನೆಲ್ಲ ಆವರಿಸ್ಕೊಂಡಿರೋದು ಬ್ರಾಹ್ಮಣ ಸಮುದಾಯ. ಟಿ ವಿ ಚಾನಲ್ಗಳು ಹೋಗಿ ಅವರು ಅದರ ಮುಖ್ಯಸ್ಥನೋ ಅದ್ರ ಓನರೋ ಒಬ್ಬರಾದರೂ ಎರಡರಲ್ಲಿ ಒಂದಾದರೂ ಬ್ರಾಹ್ಮಣ ಆಗಿರ್ತಾನೆ. ಅಲ್ಲಿರೋ ಸ್ಟಾಫುಗಳಲ್ಲಿ ಮುಕ್ಕಾಲು ಭಾಗ ಬ್ರಾಹ್ಮಣರಾಗಿರ್ತಾರೆ. ಅವರ ಸಮುದಾಯಕ್ಕೆ ಏನು ಒಳ್ಳೆಯದಾಗಬೇಕು ಅದನ್ನು ಮಾಡ್ಕೊಳ್ತಾರೆ. ಜ್ಯೋತಿಷ್ಯದ ಹೆಸರಿನಲ್ಲಿ, ವ್ರತಗಳ ಹೆಸರಿನಲ್ಲಿ, ಪೂಜೆ ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ನಿಮ್ಮ ದುಡ್ಡು ಅವ್ರ ಖಜಾನೆ ಸೇರಬೇಕು, ಅದಕ್ಕೆ ಮಾಡ್ಕೊಳ್ತಾರೆ. ಇಲ್ಲದೆ ಹೋಗಿದ್ದರೆ, ಜ್ಯೋತಿಷ್ಯ ನಿಜ ಆಗಿದ್ದಿದ್ರೆ ಒಬ್ಬನೇ ಒಬ್ಬ ಜ್ಯೋತಿಷಿಯು ಸಹ ಯಾಕೆ ಇವತ್ತು ಫ್ಲೈಟು ಕ್ರ್ಯಾಶ್ ಆಗುತ್ತೆ ಅಂತ ಹೇಳಲಿಲ್ಲ? ಇದು ಉತ್ತರ ಕೊಡಿ ಸಾಕು ನನಗೆ. ಯಾಕೆ ಹೇಳಲಿಲ್ಲ? ನಿಮ್ಗೆ ಗೊತ್ತಾಗಬೇಕಲ್ಲ. ನೀವು ದೊಡ್ಡ ದಿವ್ಯಶಕ್ತಿಗಳಲ್ವ ನೀವು. ಇನ್ನು 20 ವರ್ಷಕ್ಕೆ ಅದಾಗತ್ತೆ ಅಂತ ಒಬ್ಬ ಹೇಳ್ತಾನೆ, ನಾಳೆ ಇದಾಗುತ್ತೆ ಅಂತ ಇನ್ನೊಬ್ಬ ಹೇಳ್ತಾನೆ, ಆ ಮಠದವನಂತೆ ಈ ಮಠದವನಂತೆ. ಏನು ನಾನ್ಸೆನ್ಸು. ಸುಳ್ಳು ಹೇಳಿ ಹೇಳಿ ಬಡವರನ್ನು, ಪಾಪ ಸಾಮಾನ್ಯ ಜನರನ್ನು ಅವರು ದುಡ್ಡು ಪೀಕೋದಕ್ಕೆ ಏನೆಲ್ಲ ಬೇಕೋ, ಇವರು ದುಡಿದು ಸಂಪಾದನೆ ಮಾಡೋದಕ್ಕೆ ಮೈಬಾರ, ದುಡ್ಡು ಕಿತ್ಕೊಳ್ಳೋದಕ್ಕೆ ಅಡ್ಡದಾರಿಗಳು. ಇವು ಅಡ್ಡದಾರಿಗಳು ಹಿಡಿಯೋದು, ಜನರನ್ನ ಮೋಸ ಮಾಡೋದು, ನಂಬಿಸೋದು, ಅವರಿಂದ ದುಡ್ಡು ಕಿತ್ಕೊಳ್ಳೋದು. ಇವರು ಸಾವು ಯಾವಾಗ ಬರುತ್ತೆ, ಇವ್ರ ಮನೇಲಿ ಯಾರಿಗಾದ್ರೂ ಏನಾದರೂ ಆಗುತ್ತೆ, ಇವ್ರ ಮನೇಲಿ ಆಕ್ಸಿಡೆಂಟ್ ಆಗುತ್ತೆ, ಇವ್ರ ಮನೇಲಿ ಕಾಯಿಲೆ ಬರುತ್ತೆ, ಇದು ಯಾವುದು ಇವ್ರಿಗೆ ಗೊತ್ತಿರಲ್ಲ. ಆದರೂ ಬೇರೆಯವ್ರಿಗೆ ಹೇಳ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು, ಆ TRPಗೋಸ್ಕರ ಮಾಡೋದು, ಎಲ್ಲ ಏನಕ್ಕೆ? ಯಾವುದೋ ಒಂದು ಗುಂಪನ್ನು ಸಾಕೋದಕ್ಕೆ. ಅದೇ ಮೌಢ್ಯವನ್ನು ಇಷ್ಟು ಜನ ಸತ್ತು ಹೋಗಿದ್ದಾರೆ. ಈಗ ಮಾತಾಡಬೇಕಾಗಿರೋ ವಿಚಾರ ಏನು? ಮುಂದೆ ಇಂತಹ ಘಟನೆ ನಡೆದಿರ ನೋಡ್ಕೊಳ್ಳೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು, ಏರ್ಲೈನ್ಸ್ಗಳ ಮೇಲೆ ಒತ್ತಡ ಹೇರಬೇಕು, ಅಥವಾ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಆ ಚರ್ಚೆಗಳು ಬಿಟ್ಬಿಟ್ರು. ಭಗವದ್ಗೀತೆ ಸಿಕ್ಕಿಬಿಡ್ತು. ಏನಪ್ಪ ಮನುಷ್ಯತ್ವ ಅನ್ನೋದನ್ನು ಕೊಂದುಬಿಟ್ಟು ಈ ರೀತಿ ಪರದಾಡ್ತಿರಲ್ಲ ನಿಮ್ಮ ಯೋಗ್ಯತೆಗೆ. ಏನು ಹೇಳೋಣ? ಕರ್ಮ ಅಷ್ಟೇ, ಇನ್ನೇನಿಲ್ಲ. ಇವರಿಗೆ ಎಲ್ಲದರಲ್ಲೂ TRP ಬೇಕು, ಮೌಢ್ಯದಲ್ಲೇ ಜನರನ್ನಿಟ್ಟಿರಬೇಕು. ಮೂಢನಂಬಿಕೆಯಲ್ಲಿರೋವರೆಗೂ ಇವರು ನಂಬ್ಕೊಂಡಿರುವಂತಹ ಅಥವಾ ಇವರು ಆಶ್ರಯಿಸಿರುವಂತಹ ಅಥವಾ ಇವರು ಇರುವಂತಹ ಸಮುದಾಯ ಒಂದು ದುಡ್ಡು ಮಾಡ್ಕೊಳ್ತಾ ಇರುತ್ತೆ, ಆಸ್ತಿ ಮಾಡ್ಕೊಳ್ತಾ ಇರುತ್ತೆ, ಲೂಟಿ ಮಾಡ್ತಾ ಇರುತ್ತೆ. ಬಡವರು ಮಾತ್ರ 20 ರೂಪಾಯಿ ದುಡಿದ್ರೆ 30 ರೂಪಾಯಿ ಇನ್ನೊಂದು 10 ರೂಪಾಯಿ ಸಾಲ ಮಾಡಿ ಅವ್ರಿಗೆ ಕೊಡ್ತಾ ಇರಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು
ಈ ಘಟನೆಯಲ್ಲಿ ಸಿಕ್ಕಿರುವ ಒಂದು ಭಗವದ್ಗೀತೆಯನ್ನು ಇಟ್ಕೊಂಡು ನಡೀತಾ ಇರುವಂತಹ ರಾದ್ಧಾಂತ ಮತ್ತು ಮೌಢ್ಯ ಬಿತ್ತುವಂತಹ ಪ್ರಯತ್ನದ ಕುರಿತಾಗಿ ನನ್ನ ಅನಿಸಿಕೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.